ನಾಳೆಯಿಂದ ಮತ್ತೆ ಕೊಲ್ಲಿ ಯುದ್ಧ ಭೀಕರತೆಯನ್ನು ಪಡೆದುಕೊಳ್ಳಲಿದೆ. ಬ್ರೋಕರ್ ಪಾಕಿಸ್ತಾನಕ್ಕೆ ಮತ್ತೆ ತೀವ್ರ ಮುಖಭಂಗ ಆಗಿದೆ. ಕೊಲ್ಲಿ ಕಾಳಗದ ಕದನ ವಿರಾಮ ತಿರಸ್ಕರಿಸಿದೆ ಇರಾನ್. ಶಾಂತಿ ಮಾತುಕತೆನೂ ಇಲ್ಲ, ಕದನ ವಿರಾಮನೂ ಇಲ್ಲ ಅಂತ ಹೇಳಿದೆ. ಇನ್ನು ಅವರ ಯುದ್ಧ ನಿಲ್ಲಿಸಬೇಕು ಅಂತ ಇರಾನ್ ಸಂದೇಶವನ್ನು ರವಾನಿಸಿರೋದು. ನಾಳೆಯಿಂದ ಮತ್ತೆ ಕೊಲ್ಲಿ ಯುದ್ಧ ಭೀಕರತೆ ಪಡೆದುಕೊಳ್ಳೋದು ಗ್ಯಾರಂಟಿ. ಬ್ರೋಕರ್ ಪಾಕಿಸ್ತಾನಕ್ಕೆ ಮತ್ತೆ ಮುಖಭಂಗ ಆಗಿದೆ. ಕೊಲ್ಲಿ ಕಾಳಗದ ಕದನ ವಿರಾಮ ತಿರಸ್ಕರಿಸಿದೆ ಇರಾನ್. ಇನ್ನು ಶಾಂತಿ ಮಾತುಕತೆನೂ ಇಲ್ಲ, ಕದನ ವಿರಾಮನೂ ಇಲ್ಲ ಅಂತ ಹೇಳಿದೆ. ಅವರೇ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಇರಾನ್ ಸಂದೇಶವನ್ನು ಕೊಟ್ಟಿರೋದು. ಕದನ ವಿರಾಮ ಪ್ರಸ್ತಾವನೆಯನ್ನು ಇರಾನ್ ತಿರಸ್ಕಾರ ಮಾಡಿದೆ. ಇರಾನ್ ಲೆಬನಾನ್ ಗಾಜಾ ಮೇಲೆ ದಾಳಿಯನ್ನು ನಿಲ್ಲಿಸಬೇಕು, ಅಮೆರಿಕ ಇಸ್ರೇಲ್ ಶಾಶ್ವತವಾಗಿ ಹೊರಗೆ ಹೋಗಬೇಕು ಅಂತ ಹೇಳಿದೆ. ಕೊಲ್ಲಿ ದೇಶಗಳಲ್ಲಿರೋ ಸೇನಾ ನೆಲೆ ವಾಪಸ್ ಹೋಗಬೇಕು. ಹಾರ್ಮುಜ್ ಜಲಸಂಧಿ ಇರಾನ್ ನಿಯಂತ್ರಣದಲ್ಲೇ ಇರುತ್ತೆ. ಹಡಗುಗಳಿಗೂ ಸುಂಕ ನಿಯಮ ಜಾರಿಗೆ ತಂದೇ ತರ್ತೀವಿ ಅಂತ ಹೇಳಲಾಗಿದೆ. ಪರಮಾಣು ಮತ್ತು ಯುರೇನಿಯಂ ಹಕ್ಕು ಇರಾನ್ಗೆ ಸೇರಿದ್ದು. ಅಮೆರಿಕ ಇಸ್ರೇಲ್ ಯುದ್ಧದ ನಷ್ಟ ತುಂಬಿಕೊಡಲೇಬೇಕು ಅಂತ ಹೇಳಿರೋದು. ಅವರಾಗೆ ಯುದ್ಧ ನಿಲ್ಲಿಸಿದರೆ ಮಾತ್ರ ಮುಂದಿನ ಮಾತುಕತೆಯನ್ನು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಬ್ರೋಕರ್ ಪಾಕಿಸ್ತಾನ ಮೂಲಕ ಅಮೆರಿಕಗೆ ಇರಾನ್ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ನಾಳೆಯಿಂದ ಕೊಲ್ಲಿ ಯುದ್ಧ ಮತ್ತಷ್ಟು ಭೀಕರತೆಯನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವೇ ಇಲ್ಲ. ಇನ್ನು ಈ ಸಂಬಂಧ ಸದ್ಯಕ್ಕೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಸುದೀಪ್, ನೋಡ್ಬೋದು, ಏನು ವಾರ ಶುರುವಾಗಿ ಇವತ್ತಿಗೆ ಬರೋಬ್ಬರಿ 38 ದಿನ ಪೂರೈಸಿದೆ. ಈ 38 ದಿನದಲ್ಲಿ ಸರಿಸುಮಾರು 8 ಸಲ ಟ್ರಂಪ್ ಅವರು ಶಾಂತಿ ಮಾತುಕತೆಗೆ ಪಾಕಿಸ್ತಾನದ ಮೂಲಕ ಇರಾನ್ಗೆ ಸಂದೇಶಗಳನ್ನು ಕಳಿಸ್ತಾನೆ ಇದ್ರು. ಜೊತೆಗೆ ಏನು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಪರಮಾಣು ಒಪ್ಪಂದಗಳು ಮತ್ತು ಯುರೇನಿಯಂ ಘಟಕಗಳು ಏನಿದ್ದಾವೆ ಅದು ಅಮೆರಿಕ ನಿಯಂತ್ರಣಕ್ಕೆ ತರಬೇಕು ಅನ್ನೋ ಸೂಚನೆಗಳನ್ನು ಕೂಡ ಪಾಕಿಸ್ತಾನದ ಮೂಲಕ ಇರಾನ್ಗೆ ಕಳಿಸಿದ್ರು. ಆದರೆ ಅಮೆರಿಕ ಕಳಿಸಿದಂಥ ಯಾವ ಷರತ್ತಿಗೂ ಕೂಡ ಇವತ್ತವರೆಗೂ ಕೂಡ ಇರಾನ್ ಸ್ಪಂದನೆ ಮಾಡಿರಲಿಲ್ಲ. ಇವತ್ತು ಕೂಡ ಕೊನೆಯ ಹಂತದಲ್ಲಿ ಮಾತುಕತೆ ನಡೆಯುತ್ತೆ, ಕದನ ವಿರಾಮ ಘೋಷಣೆ ಆಗುತ್ತೆ. ಬರೋಬ್ಬರಿ 40ರಿಂದ 45 ದಿನಗಳ ಕಾಲ ಕದನ ವಿರಾಮನೂ ಕೂಡ ಜಾರಿ ಆಗಬಹುದು ಅನ್ನೋ ನಿರೀಕ್ಷೆನೂ ಕೂಡ ಇತ್ತು. ಆದರೆ ಪಾಕಿಸ್ತಾನ ಹೋದಂಥ ಜಾಗಕ್ಕೆ ಯಾವುದನ್ನು ಕೂಡ ಇರಾನ್ ಇದುವರೆಗೂ ತಲೆ ಕೆಡಿಸ್ಕೊಂಡಿಲ್ಲ. ಜೊತೆಗೆ ಕದನ ವಿರಾಮವನ್ನು ಕೂಡ ನಾವು ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಕಡ್ಡಿ ತುಂಡಾದಂಗೆ ಅಮೆರಿಕಾಗೆ ಸಂದೇಶವನ್ನು ಕಳಿಸಿದೆ. ಜೊತೆಗೆ ಇರಾನೇ ಮತ್ತೆ ಪಾಕಿಸ್ತಾನದ ಮೂಲಕ ಅಮೆರಿಕಾಗೆ 10 ಷರತ್ತುಗಳನ್ನು ಕಳಿಸಿದೆ. ಇದರಲ್ಲಿ ಪ್ರಮುಖವಾಗಿ ಹೇಳುವಂಥದ್ದು ಏನು ಇಲ್ಲಿವರೆಗೂ ಲೆಬನಾನ್ ಮೇಲೆ ಏನು ಅಮೆರಿಕ ದಾಳಿ ಮಾಡಿದೆ, ಇಸ್ರೇಲ್ ದಾಳಿ ಮಾಡಿದೆ, ಜೊತೆಗೆ ಇರಾನ್ ಮೇಲೆ ಏನೇನು ದಾಳಿಗಳು ನಡೆಸ್ತಾ ಇದ್ದಾವೆ ಅದನ್ನೆಲ್ಲ ತಕ್ಷಣವೇ ಅಮೆರಿಕ ನಿಲ್ಲಿಸಬೇಕು. ಅದರ ಜೊತೆಗೆ ಇಲ್ಲಿವರೆಗೂ ಆಗಿರುವಂತಹ ಯುದ್ಧದ ನಷ್ಟಗಳನ್ನು ಇರಾನ್ ಸಂಪೂರ್ಣವಾಗಿ ತುಂಬಿಕೊಡಬೇಕು. ಜೊತೆಗೆ ಅಮೆರಿಕ ಮತ್ತು ಇಸ್ರೇಲ್ ಎಲ್ಲ ಸೇನೆಗಳನ್ನು ಶಾಶ್ವತವಾಗಿ ವಾಪಸ್ ಕಳಿಸ್ಕೋಬೇಕು. ಯುರೇನಿಯಂ ಮತ್ತು ಪರಮಾಣು ಏನಿದಾವೆ ನ್ಯೂಕ್ಲಿಯರು ಅದೆರಡೂ ಕೂಡ ಈ ಕಂಟ್ರೋಲು ಇರಾನ್ನಲ್ಲೇ ಇರುತ್ತೆ. ಜೊತೆಗೆ ಏನು ಇರಾನ್ ಕಂಟ್ರೋಲ್ನಲ್ಲಿರುವಂಥ ಹಾರ್ಮುಜ್ ಜಲಮಾರ್ಗ ಏನಿದೆ ಅದು ಕಂಪ್ಲೀಟಾಗಿ ಇರಾನ್ ವಶದಲ್ಲೇ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅಮೆರಿಕ ಹೇಳ್ದಂಗೆ ಕೇಳಲ್ಲ ಅಂತ ಅಂದ್ಬಿಟ್ಟು ಕೂಡ ಇರಾನ್ ಸ್ಪಷ್ಟವಾಗಿ ಸಂದೇಶವನ್ನು ಕಳಿಸಿರೋದ್ರ ಜೊತೆಗೆ ಕದನ ವಿರಾಮವನ್ನು ಕೂಡ ಅಫಿಷಿಯಲ್ ಆಗಿ ಇವತ್ತು ತಿರಸ್ಕರಿಸಿರುವಂಥದ್ದು. ಸುದೀಪ್, ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಕದನ ವಿರಾಮ ತಿರಸ್ಕರಿಸಿದ್ರು ಟ್ರಂಪ್ ಜಾಣ ನಡೆಯನ್ನ ಪ್ರದರ್ಶಿಸಿದ್ದಾರೆ. ನಾವು ಯುದ್ಧ ನಿಲ್ಲಿಸಲ್ಲ, ಆದರೆ ಮಾತುಕತೆ ಆಗ್ತಿದೆ ಅಂತ ಹೇಳಿದ್ದಾರೆ. ಮಾತುಕತೆ ಇನ್ನೂ ಸಹ ಮುಗ್ದಿಲ್ಲ, ಏನಾಗುತ್ತೋ ನೋಡೋಣ ಅಂತ ಟ್ರಂಪ್ ಹೇಳಿರೋದು. ಮಹತ್ವದ ಪ್ರಸ್ತಾವನೆ ಮಂಡಿಸಿದ್ದೇವೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಜಾಣ ನಡೆಯನ್ನ ಇದೀಗ ಟ್ರಂಪ್ ಪ್ರದರ್ಶನ ಮಾಡ್ತಾ ಇರೋದು. ಅಮೆರಿಕದ ಈಸ್ಟರ್ ಕಾರ್ಯಕ್ರಮದಲ್ಲಿ ಟ್ರಂಪ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕದನ ವಿರಾಮ ತಿರಸ್ಕರಿಸಿದ್ರೂ ಟ್ರಂಪ್ ಜಾಣ ನಡೆಯನ್ನ ಪ್ರದರ್ಶನ ಮಾಡ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸಲ್ಲ ಅಂತ ಹೇಳ್ತಿದ್ದಾರೆ.
They've made a proposal, and it's a significant proposal. It's a significant step. It's not good enough, but it's a very significant step. They have made, they're negotiating now, and we're here today to celebrate the success of one of the largest, most complex, most harrowing combat searches. I guess you would call it a search and rescue mission ever attempted by the military. Generally, when planes are knocked down in war, especially when you're fighting a strong group, an evil group, you can't really do this because ಇನ್ನು ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಂಜುನಾಥ್, ಒಂದು ಕಡೆ ಟ್ರಂಪ್ ಹೇಳ್ತಾ ಇರೋದೇನು ಅಂದರೆ ನಾವು ಯುದ್ಧವನ್ನು ನಿಲ್ಲಿಸಲ್ಲ, ಆದರೆ ಮಾತುಕತೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದರ ಒಂದು ಪ್ಲ್ಯಾನ್ ಏನಿರ್ಬೋದು ಅಂತ? ನಿಜವಾಗ್ಲೂ ಸುದೀಪ್, ಇದೊಂದು ಅಚ್ಚರಿ ಅಂತ ಅನ್ಸ್ಬೋದು. ಈಗ ಕೆಲವೇ ಕ್ಷಣಗಳ ಹಿಂದೆ, ಅಂದರೆ ಒಂದು 5 ರಿಂದ 6 ನಿಮಿಷಗಳ ಹಿಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಜೊತೆಗೆ ಶ್ವೇತಭವನದಲ್ಲಿ ನಡೀತಿರತಕ್ಕಂತಹ ಕ್ರಿಸ್ಮಸ್ನ ಈಸ್ಟರ್ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಈ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳು ಕೇಳಿದಂಥ ಪ್ರಶ್ನೆಗಳಿಗೆ ಅಮೆರಿಕ ಅಧ್ಯಕ್ಷ ಕೊಟ್ಟ ಉತ್ತರ, ನಾವಿನ್ನೂ ಮಾತುಕತೆ ನಡೆಸ್ತಾ ಇದ್ದೀವಿ ಅನ್ನುವಂಥದ್ದು. ಅಂದರೆ ಇರಾನ್ ಈಗ ಆಲ್ರೆಡಿ ಕದನ ವಿರಾಮವನ್ನು ತಿರಸ್ಕರಿಸಿದೆ. ಜೊತೆಗೆ ಇರಾನ್ನಲ್ಲೂ ಕೂಡ ಈಗಲೂ ಕೂಡ ಅಮೆರಿಕ ಸೇನೆಗಳು ದಾಳಿಯನ್ನು ಕಂಟಿನ್ಯೂ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಟ್ರಂಪ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ. ಆಗ ಇರಾನ್ ಮೇಲೆ ನಾವು ಖಂಡಿತವಾಗಿಯೂ ಕಂಟಿನ್ಯೂ ಆಗಿ ದಾಳಿ ಮಾಡ್ತಾನೆ ಇರ್ತೀವಿ, ಅವ್ರು ನಮ್ಮ ಷರತ್ತುಗಳನ್ನು ಒಪ್ಕೊಳ್ಳೇಬೇಕು. ಬಟ್ ಏನಂತಂದರೆ ಈ ಕೊಟ್ಟಿರುವಂಥ ಷರತ್ತುಗಳೇನಿದಾವೆ ಆ ಷರತ್ತುಗಳಿಗೆ ಈಗ ಆಲ್ರೆಡಿ ಮಾತುಕತೆ ನಡೀತಾನೆ, ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ ಅಂತಲೇ ಹೇಳ್ತಿದ್ದಾರೆ. ಆದರೆ ಇರಾನ್ ಈಗ ಆಲ್ರೆಡಿ ಸ್ಪಷ್ಟವಾಗಿ ಅದನ್ನು ತಿರಸ್ಕರಿಸಿರುವಂಥದ್ದು. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳ್ತಿರೋದು, ಇರಾನ್ ಏನು ಈ ಹಿಂದೆ ಅಂದರೆ 2 ದಿನಗಳ ಹಿಂದೆ ಅಮೆರಿಕದ 3 ಹೆಲಿಕಾಪ್ಟರ್ಗಳನ್ನು ಹೊಡೆದಾಕಿತ್ತು, ಅದರಲ್ಲಿ ಕೆಳಗಡೆ ಬಿದ್ದಂತಹ ಅಮೆರಿಕದ ಯೋಧರನ್ನು ರಕ್ಷಣೆ ಮಾಡಿದ್ರಲ್ಲ, ಅದ್ರ ಬಗ್ಗೆ ಮಾತ್ರನೇ ಸ್ಪಷ್ಟವಾಗಿ ವಿವರಣೆ ಕೊಟ್ಟರೆ ಹೊರತು ಕದನ ವಿರಾಮವನ್ನು ತಿರಸ್ಕರಿಸಿರೋ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನು ಟ್ರಂಪ್ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಸುದೀಪ್. ಹಾಗೆ ಮಂಜುನಾಥ್, ಏನಂತ ಅಂದರೆ ಇಲ್ಲಿ ಯುದ್ಧ ದಿನೇ ದಿನೇ ಭೀಕರತೆಯನ್ನು ಪಡೆದುಕೊಳ್ತಾ ಇದೆ. ಇದರ ಮಧ್ಯದಲ್ಲಿ ಟ್ರಂಪ್ ಹೇಳ್ತಿರುವಂತಹ ಮಾತೇನಿದೆ, ಇದು ಒಂದು ರೀತಿಯಲ್ಲಿ ಜನರನ್ನು ಉದ್ವಿಗ್ನಗೊಳಿಸುವಂತಹ ಪರಿಸ್ಥಿತಿಯತ್ತ ಕರೆದುಕೊಂಡು ಹೋಗ್ತಾ ಇದೆಯಾ, ಹೇಗೆ? ಸದ್ಯಕ್ಕೆ ಈಗ ಆಲ್ರೆಡಿ ಟ್ರಂಪ್ ಅವರು ಬೆಳಿಗ್ಗೆಯಿಂದನೂ ಕೂಡ ನಿನ್ನೆಯಿಂದನೂ ಕೂಡ ಹೇಳ್ತಾನೆ ಇದ್ರು, 48 ಗಂಟೆ ಒಳಗಡೆ ಇರಾನ್ ಅವರು ನಮ್ಮ ಷರತ್ತುಗಳನ್ನು ಒಪ್ಕೊಂಡ್ರೆ ಇರಾನ್ ಬಚಾವ್ ಆಗುತ್ತೆ, ಇಲ್ಲ ಅಂದರೆ ಒಂದೇ ಒಂದು ರಾತ್ರಿಯಲ್ಲಿ ಇರಾನನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಅಂದ್ಬಿಟ್ಟು ಟ್ರಂಪ್ ಆಲ್ರೆಡಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಇವತ್ತು ಬೆಳಿಗ್ಗೆ ಅವರು ಸಾಮಾಜಿಕ ಜಾಲತಾಣ ಏನು ಸೋಷಿಯಲ್ ಟ್ರೂತ್ ಏನಿದೆ, ಅಮೆರಿಕದ ಅಧ್ಯಕ್ಷರ ಸೋಷಿಯಲ್ ಟ್ರೂತ್ ಸಾಮಾಜಿಕ ಜಾಲತಾಣ, ಅದರಲ್ಲೂ ಕೂಡ ಒಂದು ಸಂದೇಶವನ್ನು ಹಾಕಿದ್ರು. ಮಂಗಳವಾರ ರಾತ್ರಿ 8 ಗಂಟೆಗೆ ಮಧ್ಯಪ್ರಾಚ್ಯದಲ್ಲಿ ಏನೋ ಆಗುತ್ತೆ ಅನ್ನೋಂಥ ಒಂದು ಸಂದೇಶವನ್ನು ಕೊಟ್ಟಿದ್ರು. ಸೊ ಈ ಸಂದೇಶಕ್ಕೂ ಕೂಡ ಇದುವರೆಗೂ ಕೂಡ ಇರಾನ್ ಯಾವುದೇ ರೀತಿಯಾದಂಥ ರೆಸ್ಪಾನ್ಸನ್ನು ಕೊಟ್ಟಿಲ್ಲ. ಜೊತೆಗೆ ಕದನ ವಿರಾಮ, ಶಾಂತಿ ಮಾತುಕತೆ ಯಾವುದನ್ನೂ ಕೂಡ ಒಪ್ಕೊಂಡಿಲ್ಲ. ಅಮೆರಿಕದ ಒಪ್ಪಂದಗಳನ್ನು ನಾವು ಕಡಾಖಂಡಿತವಾಗಿ ತಿರಸ್ಕರಿಸ್ತೀವಿ ಅಂತ ಹೇಳಿದೆ. ಆದರೆ ಇದಕ್ಕೆ ಅಮೆರಿಕದಿಂದ ಯಾವುದೇ ರೀತಿಯಾದಂಥ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಸೊ ಹಾಗಾಗಿ ನಾಳೆ ಈ ಯುದ್ಧ ಇನ್ನಷ್ಟು ಘೋರ ಸ್ಥಿತಿಗೆ ತಲುಪುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಸುದೀಪ್. ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ.